ಹರೇ ಶ್ರೀನಿವಾಸ. ಇವತ್ತು ಯಾವ ವಿಷಯ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಜೀವನದಲ್ಲಿ ಒಂದೊಂದು ಸಲ ನಮ್ಗೆ ಅನಿಸತ್ತೆ, ನಾವು ಎಷ್ಟೇ ಒಳ್ಳೇದು ಮಾಡಿದ್ರೂ ನಮಗೆ ಯಾಕೋ ಅಷ್ಟೊಂದು ಒಳ್ಳೇದಾಗ್ತಾ ಇಲ್ಲ, ಕೆಟ್ಟದ್ದು ಮಾಡಿದವ್ರಿಗೆ ತುಂಬಾ ಒಳ್ಳೇದಾಗ್ತಾ ಇದೆ, ಏನಪ್ಪ ಇದು ಅಂತ ಅನ್ಕೋತಿರ್ತೀವಿ. ಕೆಟ್ಟದ್ದು ಮಾಡಿದವರು ತುಂಬ ಚೆನ್ನಾಗಿ ರಾಜಾರೋಷವಾಗಿ ಜಮ್ ಅಂತಿರ್ತಾರೆ. ನಾವು ನೋಡಿದರೆ ಈ ಥರ ದುಃಖ ಪಡ್ತಾ ಇರ್ತೀವಲ್ಲ ಅಂತ ಅನಿಸುತ್ತೆ. ಹಾಗೆ ಯಾರೂ ಯಾವಾಗಲೂ ಬೇಜಾರು ಮಾಡ್ಕೋಬೇಡಿ. ಒಳ್ಳೇದು ಮಾಡಿದವ್ರಿಗೆ ಖಂಡಿತ ಡಬಲ್ ಆಗಿ ದೇವರು ಅದನ್ನು ಒಳ್ಳೇದನ್ನು ಕೊಟ್ಟೇ ಕೊಡ್ತಾನೆ. ಆದರೆ ನಾವು ಹೋದ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲೋ ಮುಂಚೆ ಏನೋ ಮಾಡಿದ ಪಾಪದಿಂದ ಇವಾಗ ಅದನ್ನು ಅನುಭವಿಸೋ ಹಾಗಾಗಿರುತ್ತೆ. ಮತ್ತು ಅವರು ಹೋದ ಜನ್ಮದ ಪುಣ್ಯದಲ್ಲೋ ಅಥವಾ ಈ ಜನ್ಮದಲ್ಲಿ ಮಾಡಿದ್ದು ಮುಂಚಿನ ಪುಣ್ಯದಿಂದನೋ ಏನೋ ಅವರು ಈಗ ಸದ್ಯಕ್ಕೆ ಅದನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಇವಾಗ ಮಾಡಿದ ಪಾಪ ಮುಂದೆ ಒಂದಲ್ಲ ಒಂದಿನ ಅವರು ಉಣ್ತಾರೆ. ದೇವ್ರಿಗೆ ಗೊತ್ತು ಅದನ್ನು ಅವ್ರಿಗೆ ಯಾವಾಗ ಹೇಗೆ ಉಣಿಸ್ಬೇಕು ಅಂತ. ನಮಗೆ ಯಾವಾಗ ಹೇಗೆ ಸುಖ ಉಣಿಸ್ಬೇಕು ಅನ್ನೋದು ಅವನಿಗೆ ಗೊತ್ತು, ಆ ಪರಮಾತ್ಮನಿಗೆ. ಹಾಗಾಗಿ ಈ ಥರ ಇದ್ದಾರಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಈ ಥರ ಇದ್ದವ್ರ ಕಡೆಯಿಂದ ನಾವು ತಪ್ಪಿಸ್ಕೊಂಡ್ವಲ್ಲ ಅಂತ ಸಂತೋಷ ಪಡಿ. ದೇವರು ನಿಮ್ಮನ್ನು ಕೈ ಬಿಡಲ್ಲ ಎಂದಿಗೂ. ಧೈರ್ಯವಾಗಿರಿ, ದೇವರೆಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಜೈ ಶ್ರೀರಾಮ್.